ಕರ್ಮ ಅಂದ್ರೆ ಏನು? ಕರ್ಮ ಅಕರ್ಮ ವಿಕರ್ಮಗಳನ್ನು ತಿಳ್ಕೊಳ್ಬೇಕು ಅಂತ ಬಂತು ಹಿಂದೆ. ಕರ್ಮದ ಬಗ್ಗೆ ಇನ್ನಷ್ಟು ವಿವರಣೆ ಕೊಡ್ತಾನೆ. ನಾನು ಸ್ವತಂತ್ರ ಕರ್ತ ಅನ್ನುವಂಥ ಅಭಿಮಾನ ತ್ಯಾಗ ಮಾಡಬೇಕು ಯಾವುದೇ ಕೆಲಸ ಮಾಡುವಾಗ. ಇದು ಒಂದು ತ್ಯಾಗ. ಫಲದ ಮೇಲೆ ಇಚ್ಛೆ ಇಟ್ಕೋಬಾರ್ದು, ಆಸೆ ಇಟ್ಕೋಬಾರ್ದು, ಅದು ಒಂದು ತ್ಯಾಗ. ಈ ಫಲಕ್ಕೋಸ್ಕರ ನಾನು ಕರ್ಮ ಮಾಡ್ತಿದ್ದೇನೆ ಅಂತ ಸಂಕಲ್ಪ ತ್ಯಾಗ ಮಾಡಬೇಕು, ಅದು ಒಂದು ತ್ಯಾಗ. ಈ ದೇಹ ನಂದು, ಈ ವಸ್ತುಗಳೆಲ್ಲ ನನವು ಅನ್ನುವಂಥ ಈ ಮಮತಾಭಿಮಾನ, ಅದನ್ನು ತ್ಯಾಗ ಮಾಡಬೇಕು. ಕರ್ಮಫಲದ ಸ್ನೇಹ, ಇಷ್ಟು ತ್ಯಾಗ ಮಾಡಿದರೆ ಆವಾಗ ಈ ತ್ಯಾಗಗಳಿಂದ ಕೂಡಿದ್ದು ಕರ್ಮ ಅಂತ ಅನಿಸ್ಕೊಳ್ತದೆ. ಮತ್ತು ಭಗವಂತನ ಪ್ರೀತಿಯೇ ಮುಖ್ಯ ಉದ್ದೇಶವಾಗಿರಬೇಕು. ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ನನಗೆ ಬರಲಿ, ಅಂತಃಕರಣ ಶುದ್ಧಿ ಆಗಲಿ ಅನ್ನುವ ಅಪೇಕ್ಷೆ ಇರಬೇಕು. ಹೀಗಿದ್ರೆ ಅದು ಕರ್ಮ ಅಂತ ಆಗ್ತದೆ. ಇಂಥ ಕರ್ಮ ಅನೇಕ ಪ್ರಕಾರವಾಗಿದೆ, ಎಲ್ರಿಗೂ ಒಂದೇ ಅಲ್ಲ. ಸನ್ಯಾಸಿಗಳಿಗೆ ಕರ್ಮ ಅಂತಂದ್ರೆ ಪರಮಾತ್ಮನ ಉಪಾಸನೆ ಅಷ್ಟೇ, ಅದೇ ಯಜ್ಞ ಅವರಿಗೆ. ಗೃಹಸ್ಥಾಶ್ರಮಿಗಳ ಯಜ್ಞ ಅಂತಂದ್ರೆ ಹೋಮಕುಂಡ ಹಾಕಿ ಅಗ್ನಿ ಪ್ರತಿಷ್ಠೆ ಮಾಡಿ ಅಗ್ನಿಂತರ್ಗತ ಪರಶುರಾಮನಲ್ಲಿ ಹೋಮ ಮಾಡೋದು ಗೃಹಸ್ಥಾಶ್ರಮಿಗಳ ಯಜ್ಞ. ಕೆಲವರು ಇಂದ್ರಿಯ ನಿಗ್ರಹ ಮಾಡ್ತಾರೆ ಪರಮಾತ್ಮನ ಪ್ರೀತ್ಯರ್ಥವಾಗಿ, ಅದು ಅವರಿಗೆ ಯಜ್ಞ. ಇನ್ ಕೆಲವರು ರೂಪ ರಸ ಗಂಧ ಸ್ಪರ್ಶ ಈ ವಿಷಯಗಳನ್ನು ಅನುಭೋಗಿಸ್ತಾರೆ, ಆದರೆ ಇದೆಲ್ಲ ಪರಮಾತ್ಮನ ಅಧೀನ ಅಂತ ತಿಳ್ಕೊಂಡು ವಿಷಯ ಭೋಗ ಮಾಡ್ತಾರೆ. ಆ ವಿಷಯ ಭೋಗವೂ ಯಜ್ಞವೇ, ಪರಮಾತ್ಮನ ಅಧೀನ ಈ ಪದಾರ್ಥಗಳು ರೂಪರಸಗಂಧಾದಿಗಳು ಅಂತ ತಿಳ್ಕೊಂಡ್ರೆ. ಇನ್ ಕೆಲವರು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತಾರೆ, ಅದು ಭಗವತ್ ಪೂಜೆ ಅಂತ ತಿಳಿದು ಮಾಡಿದರೆ ಅದು ಕರ್ಮನೆ, ಅದು ಯಜ್ಞನೆ. ಇನ್ ಕೆಲವರು ಪ್ರಾಣಾಯಾಮ ಮಾಡ್ತಾ ಪರಮಾತ್ಮನ ಧ್ಯಾನ ಮಾಡ್ತಾರೆ. ರೇಚಕ ಪೂರಕ ಕುಂಭಕ ಅಂತ ಪ್ರಾಣಾಯಾಮ, ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ಬೇಕು. ಪ್ರಾಣಾಯಾಮ ಬರೇ ಪ್ರಾಣಾಯಾಮ ಅಲ್ಲ, ಪ್ರಾಣಾಯಾಮ ಮಾಡ್ತಾ ಪರಮಾತ್ಮನ ಧ್ಯಾನ ಇರಬೇಕು, ಆವಾಗ ಅದು ಯಜ್ಞ ಆಗ್ತದೆ. ಹಾಗೆ ವೇದಾಧ್ಯಯನ, ಅದು ಒಂದು ಯಜ್ಞ. ಪುರಾಣ ಕಥಾ ಶ್ರವಣ ಮಾಡಿದರೆ ಅದೊಂದು ಯಜ್ಞ. ಮನನ ಮಾಡಿದರೆ, ಕೃಚ್ಛ್ರ ಅನ್ನುವಂಥ ಒಂದು ವ್ರತ ಇದೆ, ಅದನ್ನು ಮಾಡಿದರೆ, ಚಾಂದ್ರಾಯಣ ವ್ರತ, ತಪಸ್ಸು ಎಲ್ಲವೂ ಯಜ್ಞಗಳೇ. ಇಂಥ ಯಜ್ಞ ಮಾಡುವಾಗ ಯಜ್ಞ ಭುಕ್, ಯಜ್ಞವನ್ನು ಅನುಭೋಗಿಸ್ತಕ್ಕಂಥವನು ಪರಮಾತ್ಮ. ಈ ಯಜ್ಞಗಳನ್ನು ಅನುಷ್ಠಾನ ಮಾಡಿದರೆ ಆಗ ಪಾಪ ಪರಿಹಾರ ಆಗಿ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ಇಂಥ ಯಜ್ಞಗಳನ್ನು ಮಾಡದೇ ಇದ್ರೆ ಅವನಿಗೆ ಮನುಷ್ಯ ಲೋಕದಲ್ಲಿಯೂ ಸುಖ ಇಲ್ಲ, ಪರಲೋಕದ ಸುಖನೂ ಇಲ್ಲ. ಅನೇಕ ಯಜ್ಞಗಳಿದೆ. ಈ ಯಜ್ಞಗಳ ಪೈಕಿ ಜ್ಞಾನ ಯಜ್ಞ ಬಹಳ ಶ್ರೇಷ್ಠ. ಅಂದ್ರೆ ಜ್ಞಾನಯಜ್ಞ ಶ್ರೇಷ್ಠ ಅಂದ್ರೆ ಉಳಿದದ್ದು ಬಿಡಬೇಕು ಅಂತ ಅರ್ಥ ಅಲ್ಲ. ಜ್ಞಾನಯಜ್ಞಕ್ಕೋಸ್ಕರವಾಗಿ ಜ್ಞಾನ ಪಡಿಲಿಕ್ಕೆ ಅರ್ಹತೆ ಬೇಕಲ್ಲ, ಆ ಅರ್ಹತೆ ಪಡಿಲಿಕ್ಕೋಸ್ಕರವಾಗಿ ಯಜ್ಞಗಳನ್ನು ಮಾಡಬೇಕು. ಅದರ ಫಲರೂಪವಾದದ್ದು ಜ್ಞಾನಯಜ್ಞ. ಹೀಗೆ ಜ್ಞಾನ ಶ್ರೇಷ್ಠ ಅಂದ್ರೆ ಅದು ಫಲ, ಎಲ್ಲ ಕರ್ಮಗಳ ಎಲ್ಲ ಯಜ್ಞಗಳ ಫಲ ಜ್ಞಾನಯಜ್ಞ. ಫಲರೂಪ ಆದ್ರಿಂದ ಅದು ಶ್ರೇಷ್ಠ. ಉಳಿದ ಯಜ್ಞಗಳು ಜ್ಞಾನಯಜ್ಞಕ್ಕೆ ಸಾಧಕ. ಆದ್ದರಿಂದ ಜ್ಞಾನಯಜ್ಞವನ್ನು ಶ್ರೇಷ್ಠ ಅಂತ ಹೇಳಿದ್ದೇ ಹೊರತು ಉಳಿದದ್ದು ಬಿಡಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಕೃಷಿ ಮಾಡೋದಕ್ಕಿಂತ ಶ್ರೇಷ್ಠವಾದದ್ದು ಧಾನ್ಯ ಪಡೆಯೋದು ಅಂತಂದ್ರೆ, ಹಾಗಾದ್ರೆ ಕೃಷಿ ಬಿಟ್ಟುಬಿಡ್ತೇವೆ ಅಂತ ಅರ್ಥ ಅಲ್ಲ. ಕೃಷಿಗಿಂತ ಮುಖ್ಯವಾದ್ದು ನಮಗೆ ಧಾನ್ಯ ಅಂದ್ರೆ ಅದು ಫಲ, ಕೃಷಿಯ ಫಲ. ಫಲ ಮುಖ್ಯನೋ ಸಾಧನ ಮುಖ್ಯನೋ? ಫಲ ಮುಖ್ಯ. ಈ ದೃಷ್ಟಿಯಿಂದ ಜ್ಞಾನಯಜ್ಞ ಶ್ರೇಷ್ಠ ಅಂತ. ವಿಪರೀತ ಅರ್ಥ ಮಾಡಿಕೊಂಡು ಜ್ಞಾನಯಜ್ಞ ಶ್ರೇಷ್ಠ ಅಂತ ಕೃಷ್ಣ ಹೇಳಿದ್ದಾನೆ, ಅದರಿಂದ ನಾವು ಕರ್ಮ ಬಿಟ್ಬಿಟ್ಟು ಬರೇ ಪುಸ್ತಕ ಓದಿ ಜ್ಞಾನ ಸಂಪಾದನೆ ಮಾಡ್ತೇವೆ ಅಂತ ಹೊರಟ್ರೆ ಇದು ಕೃಷ್ಣನ ಮತಕ್ಕೆ ವಿರುದ್ಧ.
ಕರ್ಮಾನುಷ್ಠಾನ ಮಾಡಿದ್ರೇನೆ ಜ್ಞಾನ ಯಜ್ಞಕ್ಕೆ ಅಧಿಕಾರಿ. ಇಲ್ಲದೆ ಇದ್ರೆ ಅಂತಃಕರಣ ಶುದ್ಧಿ ಆಗೋದಿಲ್ಲ, ಜ್ಞಾನ ಹೃದಯದಲ್ಲಿ ಮೂಡೋದಿಲ್ಲ. ಆದ್ದರಿಂದ ನೀನು ಜ್ಞಾನಯಜ್ಞ ರೂಪ ಫಲ ಸಿಗಬೇಕು ಅಂತಾದ್ರೆ ತತ್ವದರ್ಶಿಗಳು ಅಂತ ತತ್ವಜ್ಞಾನಿಗಳು ಯಾರಿದ್ದಾರೆ ಅವ್ರ ಹತ್ರ ಹೋಗು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಆ ತತ್ವಜ್ಞಾನಿಗಳ ಬಗ್ಗೆ ಹೋಗಿ ಅವರ ಸೇವೆ ಮಾಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಅವರಲ್ಲಿ ಪ್ರಶ್ನೆ ಕೇಳಬೇಕು. ಅವರ ಉಪದೇಶದಿಂದ ಜ್ಞಾನ ಬರ್ತದೆ. ಆವಾಗ ಆ ಜ್ಞಾನ ಬಂತು ಅಂತಂದ್ರೆ ಕರ್ಮದಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡು ತತ್ವದರ್ಶಿಗಳಿಂದ ಉಪದೇಶ ಪಡೆದು ಜ್ಞಾನ ಸಂಪಾದನೆ ಮಾಡಬೇಕು. ಆ ಜ್ಞಾನದಿಂದ ಬಂಧು ಮೋಹ ನಾಶ ಆಗ್ತದೆ. ಆ ಜ್ಞಾನದಿಂದಲೇನೆ ಪರಮಾತ್ಮನೇ ಸರ್ವಾಧಾರ, ಎಲ್ರಿಗೂ ಆಶ್ರಯ ಅವನು ಅಂತ ಅನ್ನೋದು ತಿಳಿತದೆ. ಮತ್ತು ಎಷ್ಟು ಪಾಪ ಮಾಡಿದ್ರೂ ಕೂಡ, ಸಮುದ್ರದಷ್ಟು ಪಾಪ ಇದ್ರೂ ಕೂಡ ಸರ್ವಂ ಜ್ಞಾನ ಪ್ಲವೇನೈವ. ಜ್ಞಾನ ಅನ್ನೋದು ದೋಣಿ ಇದ್ದ ಹಾಗೆ, ದೊಡ್ಡ ಹಡಗಿದ್ದ ಹಾಗೆ. ಪಾಪ ಸಾಗರ ಇದ್ರೂ ಕೂಡ ಹಡಗಿನಿಂದ ದಾಟಿಬಿಡಬಹುದು. ಹಾಗೆ ಸಮಸ್ತ ಪಾಪಗಳನ್ನು ಈ ಜ್ಞಾನವು ದಾಟಿಸ್ತದೆ. ನಮ್ಮನ್ನ ಪಾಪ ಸಮುದ್ರದಿಂದ ಪಾರು ಮಾಡುತ್ತದೆ ಜ್ಞಾನ. ಜ್ಞಾನ ಒಂದೇ ಈ ಅನಂತ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥ. ಆದ್ದರಿಂದ ಜ್ಞಾನ ಯಜ್ಞ ಶ್ರೇಷ್ಠ ಅಂತ ಹೇಳಿದ್ರು. ಕೆಲವರು ಹೇಳ್ತಾರೆ ಜ್ಞಾನ ಇಲ್ದಿದ್ರೂ ಪರವಾಗಿಲ್ಲ, ಮೂಢಭಕ್ತಿ ಇದ್ರೂ ಸಾಕು. ಭಕ್ತಿ ಜ್ಞಾನ ಇಲ್ಲ, ಅದಕ್ಕೆ ಮೂಢಭಕ್ತಿ ಅಂತ ಕರೀತಾರೆ. ಅಂಥ ಮೂಢಭಕ್ತಿಯಿಂದಲೂ ಪರಮಾತ್ಮನನ್ನ ಪಡಿಬಹುದು, ಪಾಪ ಪರಿಹಾರ ಆಗಿ ಮೋಕ್ಷ ಸಿಗ್ತದೆ. ಗಜೇಂದ್ರನಿಗೆ ಸಿಕ್ತೋ ಇಲ್ವೋ? ಗಜೇಂದ್ರನಿಗೆ ಏನು ಜ್ಞಾನ ಇತ್ತು? ಮೂಢಭಕ್ತಿಯಿಂದ ಶರಣಾಗತನಾದ, ಅವನಿಗೆ ಮೋಕ್ಷ ಆಯಿತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಂಥ ಮೂಢಭಕ್ತಿಯಿಂದ ಮೋಕ್ಷ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಗಜೇಂದ್ರನೂ ಕೂಡ ಪೂರ್ವಜನ್ಮದಲ್ಲಿ ಬೇಕಾದಷ್ಟು ಅಭ್ಯಾಸ ಮಾಡಿ ಜ್ಞಾನ ಸಂಪಾದನೆ ಮಾಡಿದ್ದ. ಯಾವುದೋ ಒಂದು ಪಾಪದ ನಿಮಿತ್ತದಿಂದ ಆನೆಯಾಗಿ ಹುಟ್ಟಿದ್ದ. ಆದ್ದರಿಂದ ಅವನು ಪರಮಾತ್ಮನನ್ನ ಮೊರೆ ಹೊಕ್ಕಾಗ ಪೂರ್ವಜನ್ಮದ ಸಂಸ್ಕಾರದಿಂದ ಅವನಿಗೆ ಜ್ಞಾನ ಉದ್ಬೋಧ ಆಗಿ ಜ್ಞಾನದಿಂದಲೇ ಪರಮಾತ್ಮನನ್ನ ಮೊರೆ ಹೊಂದಿದ್ದಾನೆ. ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಾಗ್ಜನ್ಮನ್ಯನುಶಿಕ್ಷಿತಂ ಅಂತ. ಪ್ರಾಗ್ಜನ್ಮನಿ, ಪೂರ್ವಜನ್ಮದಲ್ಲಿ ಶಿಕ್ಷಣ ಪಡೆದಿದ್ದ ಆ ಸ್ತೋತ್ರವನ್ನ ಪಾರಾಯಣ ಮಾಡಿದ. ಆದ್ರಿಂದ ಮೂಢಭಕ್ತಿ ಆಗಿದ್ದಿಲ್ಲ ಅದು. ಆದ್ದರಿಂದ ಮೂಢಭಕ್ತಿಯಿಂದ ಉದ್ಧಾರ ಆಗ್ತಾರೆ ಜನರು, ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಗಜೇಂದ್ರಂದು ಉದಾಹರಣೆ ಆಗೋದಿಲ್ಲ, ಇನ್ಯಾವುದೂ ಇಲ್ಲ. ಆದ್ರೆ ಒಂದು ಸಂಶಯ ಬರ್ತದೆ. ಶಾಸ್ತ್ರಗಳಲ್ಲಿ ಭಕ್ತಿಯಿಂದಲೇ ಮೋಕ್ಷ ಅಂತ, ಭಕ್ತಿ ಪ್ರಧಾನ ಅಂತ ಹೇಳಿದ್ದಾರೆ. ಕೃಷ್ಣ ಈಗ ಹೇಳ್ತಾನೆ ಜ್ಞಾನ ಬೇಕೇ ಬೇಕು, ಜ್ಞಾನ ಇಲ್ಲದೆ ಮೋಕ್ಷ ಆಗೋದಿಲ್ಲ, ಅದು ಮೂಢಭಕ್ತಿ ಆಗ್ತದೆ. ಆನೆಗೂ ಕೂಡ ಜ್ಞಾನ ಇತ್ತು ಹಿಂದಿನ ಜನ್ಮದಲ್ಲಿ, ಗಜೇಂದ್ರನಿಗೆ ಜ್ಞಾನದಿಂದಲೇ ಮೋಕ್ಷ. ಆದ್ರೆ ಶಾಸ್ತ್ರದಲ್ಲಿ ಭಕ್ತಿಯಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ. ಪರಸ್ಪರ ವಿರೋಧ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ, ಇಲ್ಲ, ಜ್ಞಾನದಿಂದಲೇ ಮೋಕ್ಷ ಅನ್ನೋದಕ್ಕೆ ಅರ್ಥ ಏನು? ಜ್ಞಾನಪೂರ್ವಕ ಸ್ನೇಹದಿಂದ ಮೋಕ್ಷ ಅಂತಲೇ ಅರ್ಥ. ಒಂದು ಅಂಶ ಮಾತ್ರ ಹೇಳಿದ್ದಾನಷ್ಟೆ. ಭಕ್ತಿ ಅಂದ್ರೆ ಜ್ಞಾನಪೂರ್ವಕವಾದ ಸ್ನೇಹ, ಜ್ಞಾನ ಸೇರ್ಕೊಂಡೇ ಇದೆ. ಅದರಿಂದ ಜ್ಞಾನದಿಂದ ಮೋಕ್ಷ ಅಂದ್ರು ಒಂದೇ, ಭಕ್ತಿಯಿಂದ ಮೋಕ್ಷ ಅಂದ್ರು ಒಂದೇನೆ. ಜ್ಞಾನ ಬಿಟ್ಟು ಭಕ್ತಿ ಆಗೋದೇ ಇಲ್ಲದು, ಬರೇ ಸ್ನೇಹ ಆಗ್ತದೆ. ಅಥವಾ ಸ್ನೇಹ ಇಲ್ಲದೆ ಇದ್ರೆ ಬರೇ ಜ್ಞಾನ ಆಗ್ತದೆ. ಇಲ್ಲಿ ಜ್ಞಾನ ಶಬ್ದಕ್ಕೆ ಕೃಷ್ಣ ಇಟ್ಟುಕೊಂಡ ಜ್ಞಾನ ಬೇಕು ಅಂದ್ರೆ ಜ್ಞಾನಪೂರ್ವಕವಾದ ಸ್ನೇಹ ಬೇಕು ಅಂತ ಅರ್ಥ. ದುರ್ಯೋಧನ ಇವರಿಗೆಲ್ಲ ಕೃಷ್ಣನ ಮಹಿಮೆ ಗೊತ್ತಿತ್ತು, ಜ್ಞಾನ ಇತ್ತು, ಕೃಷ್ಣನ ಮಹಿಮಾ ಜ್ಞಾನ ಇತ್ತು, ಆದರೆ ಸ್ನೇಹ ಇದ್ದಿಲ್ಲ. ಇವು ನಮಗೆ ಉಪಕಾರ ಮಾಡಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಉಪಕಾರ ಮಾಡಿದ್ದಾನೆ ಅಂತ ಆ ಸ್ನೇಹ ಬೇಕೋ ಬೇಡವೋ? ಇವನು ಉಪಕಾರಿ ಅನ್ನುವಂಥ ಸ್ನೇಹವೇ ಇಲ್ಲ ಅವರಿಗೆ, ಜ್ಞಾನ ಮಾತ್ರ ಇದೆ ಮಹಾಮಹಿಮಾ ಅಂತ. ಆದ್ರಿಂದ ಮೋಕ್ಷ ಆಗ್ಲಿಲ್ಲ ಅವರಿಗೆ, ಉದ್ಧಾರ ಆಗ್ಲಿಲ್ಲ ಅವರು. ಅದರಿಂದ ಜ್ಞಾನಪೂರ್ವಕವಾದ ಸ್ನೇಹವೇ ಮೋಕ್ಷ ಸಾಧನ ಅಂತ ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಕೆಲವರು
ದ್ವೇಷದಿಂದಲೂ ಮೋಕ್ಷ ಆಗ್ತದೆ ಅಂತ ಹೇಳುವವರು ಇದ್ದಾರೆ. ಶಿಶುಪಾಲ ಬೈದ, ದ್ವೇಷದಿಂದ ಬೈದ, ಅವನಿಗೆ ಮೋಕ್ಷ ಆಯಿತು. ಪೂತನೆ ದ್ವೇಷದಿಂದ ವಿಷದ ಹಾಲು ಕುಡಿಸಿದ್ಲು, ಮೋಕ್ಷಕ್ಕೆ ಹೋದ್ಲು. ಇಂಥ ನಿದರ್ಶನ ಇಟ್ಟುಕೊಂಡು ಕೆಲವು ವಾಕ್ಯಗಳನ್ನು ಇಟ್ಟುಕೊಂಡು ದ್ವೇಷವು ಮೋಕ್ಷಕ್ಕೆ ಸಾಧನ ಅಂತ ಹೇಳುವವರು ಇದ್ದಾರೆ. ಆದರೆ ಅದು ಸರಿಯಲ್ಲ. ನಾಣ್ಯ ಪಂಥ ವಿದ್ಯತೆ ಏನಾಯ, ಜ್ಞಾನಪೂರ್ವಕವಾದ ಸ್ನೇಹ, ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ದ್ವೇಷದಿಂದ ಮೋಕ್ಷ ಅಂದ್ರೆ ಅರ್ಥ ಏನು ಅಂದರೆ, ಶಿಶುಪಾಲ ದ್ವೇಷ ಮಾಡಿದ್ರೂ ಕೂಡ ಬಹುಜನ್ಮಗಳಲ್ಲಿ ದ್ವಾರಪಾಲಕನಾಗಿ ಜಯನಾಗಿ ಸ್ನೇಹ ಮಾಡಿದವನವನು. ಶಿಶುಪಾಲ ಜನ್ಮದಲ್ಲಿ ದ್ವೇಷ ಮಾಡಿದ್ದ ಅಷ್ಟೇನೆ. ಅದು ಸಹವಾಸದಿಂದ, ಅಸುರ ಸಹವಾಸದಿಂದ. ಅವನು ಜಯ ಅನ್ನೋ ದ್ವಾರಪಾಲಕ. ಬಹುಜನ್ಮದಲ್ಲಿ ಅವನು ಭಕ್ತಿನೇ ಮಾಡಿದ್ದ. ಒಂದು ಜನ್ಮದಲ್ಲಿ ಒಂದು ತಪ್ಪು ಮಾಡಿದ, ಆ ತಪ್ಪನ್ನ ಪರಿಗಣಿಸದೆ ಬಹುಜನ್ಮದಲ್ಲಿ ಮಾಡಿದ ಸೇವೆ ಭಕ್ತಿ ಅದನ್ನು ಇಟ್ಟುಕೊಂಡು ಪರಮಾತ್ಮ ಮೋಕ್ಷ ಕೊಟ್ಟಿದ್ದಾನೆ. ಪೂತನಿಯು ಅಷ್ಟೇನೆ. ಅವಳೊಬ್ಳು ಊರ್ವಶಿ, ಊರ್ವಶಿನ ಅಪ್ಸರ ಸ್ತ್ರೀ. ಅವರೆಲ್ಲ ಕೃಷ್ಣನ ಬಗ್ಗೆ ಹಾಡಿ ಕುಣಿದು ನರ್ತನ ಮಾಡಿ ಬೇಕಾದಷ್ಟು ಸೇವೆ ಮಾಡಿದವರು. ಒಂದು ಜನ್ಮದಲ್ಲಿ ದ್ವೇಷ ಮಾಡಿದ್ರು, ಅದನ್ನು ಮನ್ನಿಸಿ ಪರಮಾತ್ಮ ಮೋಕ್ಷ ಕೊಟ್ಟಿದ್ದಾನೆ ಹೊರತು ದ್ವೇಷ ಮಾಡಿದ್ರಿಂದಲೇ ಮೋಕ್ಷ ಕೊಡ್ತೇನೆ ಅಂತ ಅವನ ಅಭಿಪ್ರಾಯ ಅಲ್ಲ. ಅದರಿಂದ ಜ್ಞಾನಪೂರ್ವಕ ಸ್ನೇಹ. ಈ ಜ್ಞಾನ ಅಂತನ್ನೋದು ಜ್ಞಾನಯಜ್ಞ ಶ್ರೇಷ್ಠ ಅಂತಂತವಲ್ಲ. ಇನ್ನೊಂದು ಮಾತು ಹೇಳ್ತಾನೆ, ಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಮತ್ತೊಂದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಗಂಗಾದಿ ತೀರ್ಥಗಳು ಹೇಗೆ, ನದಿಗಳು ಹೇಗೆ ಪವಿತ್ರವೋ ಅದಕ್ಕಿಂತ ಹೆಚ್ಚು ಪವಿತ್ರ ಜ್ಞಾನಗಂಗೆ ಅಂತಾರೆ. ಗಂಗಾದಿ ನದಿಗಳು ಸ್ನಾನ ಮಾಡಿದರೆ ಆ ಜನ್ಮದ ಪಾಪ ಪರಿಹಾರ ಆಗ್ತದೆ. ಹಿಂದಿನ ಜನ್ಮಗಳ ಪಾಪನೂ ಪರಿಹಾರ ಆಗ್ಬೋದು. ಆದರೆ ಗಂಗಾ ಸ್ನಾನ ಮಾಡಿ ಬಂದು ಮತ್ತೆ ಪಾಪ ಮಾಡ್ಲಿಕ್ಕೆ ಶುರು ಮಾಡಿದರೆ ಆ ಪಾಪ ಪರಿಹಾರ ಆಗೋದಿಲ್ಲ. ಮತ್ತು ಗಂಗಾ ಸ್ನಾನದಿಂದ ಪೂರ್ತಿ ಪಾಪ ಪರಿಹಾರ ಆಗೋದಿಲ್ಲ. ಕೆಲವು ಪಾಪ ಉಳಿತದೆ, ಕೆಲವು ಮಾತ್ರ ಪರಿಹಾರ ಆಗ್ತದೆ. ಜ್ಞಾನ ಹಾಗಲ್ಲ. ಒಂದು ಸಲ ಭಗವಂತನ ಸಾಕ್ಷಾತ್ಕಾರ ಪಡೆದ್ರೆ ಅದಾದ ಮೇಲೆ ಮಾಡಿದಂಥ ಯಾವ ಪಾಪನೂ ಅಂಟೋದೇ ಇಲ್ಲ. ಮತ್ತು ಹಿಂದಿನ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ, ಪ್ರಾರಬ್ಧವೊಂದನ್ನು ಬಿಟ್ಟು ಅಷ್ಟೇ. ಇನ್ನೆಲ್ಲ ಪರಿಹಾರ ಆಗ್ತದೆ. ಇದು ಜ್ಞಾನದ ಮಹತ್ವ. ಜ್ಞಾನ ಬಂದ ಮೇಲೆ ಮುಂದಿನ ಪಾಪಗಳ ಲೇಪ ಆಗೋದಿಲ್ಲ. ಹಿಂದಿನ ಸಂಚಿತ ಕೂಡಿಟ್ಟದ್ದು ಅವೆಲ್ಲವೂ ನಾಶ ಆಗ್ತದೆ, ಪ್ರಾರಬ್ಧ ಒಂದು ಉಳಿತದೆ. ಅದನ್ನಾದ್ರೂ ಯಾಕೆ ಉಳಿಸ್ತಾನೆ ಅಂತಂದ್ರೆ, ಆ ಪ್ರಾರಬ್ಧ ಕರ್ಮ ಭೋಗ ಮಾಡಲಿ ಅಂತ ಉಳಿಸ್ತಾನೆ. ಯಾಕೆ ಆ ಭೋಗ ಮಾಡಲಿಕ್ಕೆ ಅವನಿಗೆ ಸ್ವಲ್ಪ ಅವಕಾಶ ಕೊಡ್ತಾನೆ ಅಂತಂದ್ರೆ, ಪ್ರಾರಬ್ಧ ಕರ್ಮದಿಂದ ಜ್ಞಾನ ಬಂದ ಮೇಲೂ ಕೆಲವು ಜನ್ಮ ಬಂದು ವಿಶೇಷ ಪರಮಾತ್ಮನ ಸೇವೆ ಮಾಡಲಿ. ಪ್ರಾರಬ್ಧವನ್ನು ಅನುಭೋಗಿಸುವಾಗ ವಿಶೇಷ ಸೇವೆನೂ ಮಾಡ್ತಾರವರು. ವಿಶೇಷ ಸೇವೆ ಮಾಡಿದರೆ ಮೋಕ್ಷದಲ್ಲಿ ವಿಶೇಷ ಆನಂದ. ಅದಕ್ಕೋಸ್ಕರ ಪ್ರಾರಬ್ಧ ಉಳಿಸಿರ್ತಾನೆ. ಮತ್ತು ಪ್ರಾರಬ್ಧ ಭೋಗ ಮಾಡುವಾಗ ಉಳಿದವರಿಗೆ ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ಬೇಕಲ್ಲ. ಜ್ಞಾನ ಬಂದ ಕೂಡಲೇ ಮೋಕ್ಷಕ್ಕೆ ಹೋಗಿಬಿಟ್ರೆ ಮೋಕ್ಷಕ್ಕೆ ಹೋದವ್ರಿಗೂ ಸಂಸಾರದಲ್ಲಿರೋ ಜೀವರಿಗೂ ಸಂಬಂಧವೇ ಇಲ್ಲ. ಸ್ವಲ್ಪ ಕಾಲ ಅವರನ್ನು ಭೂಮಿಯಲ್ಲಿ ಉಳಿಸಿದರೆ, ಪ್ರಾರಬ್ಧ ಶೇಷವನ್ನು ಅನುಭೋಗಿಸ್ ತನಕ ಇರ್ರಿ ಅಂತ ಉಳಿಸಿದರೆ ಅವರು ಪ್ರಾರಬ್ಧ ಶೇಷ ಅನುಭೋಗಿಸ್ತಾ ಉಳಿದವರಿಗೆ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಅವ್ರು ಯಾಕೆಂದ್ರೆ ನೋಡಿದವರು ಅವರು, ಆದ್ರಿಂದ ಉಳಿಸಿರ್ತಾನೆ ಅಷ್ಟೆ. ಜ್ಞಾನ ಅಂತನ್ನೋದು ಬೆಂಕಿ ಇದ್ದ ಹಾಗೆ. ಜ್ಞಾನ ಅಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಒಂದು ಬೆಂಕಿ ಹೇಗೆ ಎಲ್ಲ ಕಟ್ಟಿಗೆಯನ್ನು ಸುಟ್ಟುಬಿಡ್ತದೋ, ಜ್ಞಾನ ಅನ್ನೋ ಅಗ್ನಿ ಸಕಲ ಪಾಪಗಳನ್ನು ಸುಟ್ಟಾಗ್ತದೆ. ಆದರೆ ಇಂಥ ಜ್ಞಾನ ಒಂದೇ ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹುಜನ್ಮದ ಸಾಧನೆ ಬೇಕು. ಮತ್ತು ಅಜ್ಞಾನಿಯಾದವನು, ಶ್ರದ್ಧೆ ಇಲ್ಲದಿದ್ದವನು, ಸಂಶಯ ಪಡುವವನು ಅನರ್ಥನೇ ಹೊಂತಾನೆ ಹೊರತು ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯೋದಿಲ್ಲ. ಅಜ್ಞಶ್ಚ ಅಶ್ರದ್ಧಾನಶ್ಚ
ಸಂಶಯಾತ್ಮ ವಿನಶ್ಯತಿ. ಈ 3 ಜನರು ನಾಶ ಹೊಂತಾರೆ. ಅಜ್ಞಾನಿ, ಮತ್ತೆ ಜ್ಞಾನ ಉಪದೇಶ ಆಗೋ ತನಕ ಅಜ್ಞಾನಿಯೇ ಆಗಿರ್ತಾನೆ ಅವನು ನಾಶ ಹೊಂತಾನೆ ಅಂದ್ರೆ ಅರ್ಥ ಏನು? ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಅಜ್ಞಾನಿ ಅಂತಂದ್ರೆ ಯಾರು ಹೇಳ್ಕೊಡೋರಿಲ್ಲ, ಅಜ್ಞಾನಿ ಆಗಿದ್ದಾನೆ ಅವನು ನರಕಕ್ಕೆ ಹೋಗ್ತಾನೆ ಅಂತ ಅರ್ಥ ಅಲ್ಲ. ಹೇಳ್ಕೊಡುವವರು ಇದ್ದಾಗಲೂ, ಹೇಳಿಸ್ಕೊಳ್ಳಿಕ್ಕೆ ಬೇಕಾದ ಸಕಲ ಸೌಕರ್ಯಗಳು ಇದ್ದಾಗಲೂ ಯಾರು ಉಪೇಕ್ಷೆ ಮಾಡ್ತಾರೋ, ದ್ವೇಷದಿಂದ ಜ್ಞಾನ ಬೇಡ ನಮಗೆ ಅಂತ ಜ್ಞಾನದ ಮೇಲಿನ ದ್ವೇಷದಿಂದ ಉಪೇಕ್ಷೆ ಮಾಡ್ತಾರೋ ಅವರು ಅಜ್ಞಾನಿಗಳು. ಆ ರೀತಿ ಅರ್ಥ. ಯಾರು ಹೇಳ್ಕೊಡೋರಿಲ್ಲ, ಜ್ಞಾನ ಇಲ್ಲ, ಅವನು ಮೋಕ್ಷ ಇದಕ್ಕೆ ನರಕಕ್ಕೆ ಹೋಗ್ತಾನೆ ಅಂತ ಅರ್ಥ ಅಲ್ಲ. ಜ್ಞಾನಿಗಳಿದ್ದಾಗಲೂ ಅದರ ಲಾಭ ಪಡೆದು ಆ ಜ್ಞಾನವನ್ನು ಪಡೀದೇ ಇದ್ರೆ ಆವಾಗ ನರಕಕ್ಕೆ ಹೋಗ್ತಾರೆ. 14 ವರ್ಷದ ತನಕ ಪ್ರತಿಯೊಬ್ಬರು ಸಾಧಾರಣ ಅಜ್ಞಾನಿ ಆಗಿರ್ತಾರೆ. ಆವಾಗ ಹೆಚ್ಚು ಕರ್ಮದ ಫಲ ಅವರಿಗೆ ಇರೋದಿಲ್ಲ. ಆಮೇಲೆ ಬುದ್ಧಿಶಕ್ತಿ, ದೇಹಶಕ್ತಿ ಎಲ್ಲ ಅನುಕೂಲಗಳು ಸಿಗ್ತದೆ 14ರ ಮೇಲೆ. ಆವಾಗ ಅವನು ಅಜ್ಞಾನಿಯೇ ಆಗಿ ಪಾಪ ಮಾಡ್ತಾ ಹೋದ್ರೆ ನರಕಕ್ಕೆ ಹೋಗ್ತಾನೆ. ಹುಟ್ಟಿದ ಕೂಸು ಅಜ್ಞಾನಿ, ಹೇಳ್ಕೊಡೋರಿದ್ದಾರೆ ಅಜ್ಞಾನಿ, ಅದು ನರಕಕ್ಕೆ ಹೋಗ್ತದೆ ಅಂತ ಅರ್ಥ ಅಲ್ಲ. 14 ವರ್ಷದ ತನಕ ಇದು ಅನ್ವಯಿಸೋದಿಲ್ಲ. 14ರ ಮೇಲೆ ವಿವೇಚನಾ ಶಕ್ತಿ ಎಲ್ಲ ಬಂದಾಗ, ಗುರುಗಳು ಸಿಕ್ಕಾಗ ಜ್ಞಾನ ಪಡಿಬೇಕು. ಪಡೀದೇ ಇದ್ರೆ ಅಜ್ಞಾನಿ. ಸಂಶಯ ಪಡುವವನು ಹಾಗೆ. ಎಷ್ಟು ಗುರುಗಳು ವಿಚಾರ ಮಾಡಿ ಹೇಳಿದರೂ ಕೂಡ, ಶಾಸ್ತ್ರ ಪಾಠ ಅವರು ಹೇಳಿದರೂ ಕೂಡ, ತತ್ವ ವಿಚಾರ ಮಾಡಿದರೂ ಆದರೂ ಸಂಶಯ ಪಡುವವರು. ಅದು ಅವರ ಸ್ವಭಾವ. ಎಷ್ಟು ಹೇಳಿದ್ರು, ಉತ್ತರ ಕೊಟ್ಟರು ಸಂಶಯ. ಪರಮಾತ್ಮನ ಬಗ್ಗೆ, ಮೋಕ್ಷದ ಬಗ್ಗೆ ಅವೆಲ್ಲ ಎಷ್ಟು ಹೇಳಿದ್ರು ಕೂಡ ಇದೆಯೋ ಇಲ್ವೋ ಅಂತ ಮತ್ತೆ ಮತ್ತೆ ಸಂಶಯ ಪಡುವವರು ಅವರು ನರಕಕ್ಕೆ ಹೋಗ್ತಾರೆ. ಸಂಶಯ 2 ಇದೆ. ಕೆಲವರು ಸಂಶಯ ಬಂದೇ ಪ್ರಶ್ನೆ ಕೇಳ್ತಾರೆ. ಆ ಸಂಶಯ ನರಕಕ್ಕೆ ಕಾರಣ ಅಲ್ಲ. ಸಂಶಯ ಬರ್ತದೆ, ಪ್ರಶ್ನೆ ಕೇಳ್ತಾರೆ, ಉತ್ತರ ಸಿಗ್ತದೆ, ಅವರು ಮೋಕ್ಷಕ್ಕೆ ಹೋಗ್ತಾರೆ. ಉತ್ತರ ಹೇಳಿದರೂ ಕೂಡ ಮತ್ತೆ ಪುನಃ ಸಂಶಯನೇ ಇಟ್ಕೊಂಡ್ರೆ ಅಂಥವನು ಅಂತ ಅರ್ಥ. ಆದ್ದರಿಂದ ಪ್ರತಿಯೊಬ್ಬರಿಗೂ ತತ್ವ ವಿಚಾರ ಮಾಡಬೇಕಾದ್ರೆ ಸಂಶಯ ಇರಬೇಕು. ಅದು ತತ್ವ ವಿಚಾರಕ್ಕೆ ಬೇಕಾದ ಸಂಶಯ. ತತ್ವ ವಿಚಾರ ಆದ್ಮೇಲೂ ಸಂಶಯ ಪಡ್ತಾರಲ್ಲ, ಅಂಥ ಸಂಶಯ ನರಕಕ್ಕೆ ಕಾರಣ. ಶ್ರದ್ಧೆ ಇಲ್ದಿದ್ದವನು, ದೃಢವಾದ ನಂಬಿಕೆ ಬೇಕು. ಆ ನಂಬಿಕೆ ಅಷ್ಟು ದೃಢವಾಗಿಲ್ಲದೆ ಇದ್ರೆ ಅವನು ನರಕಕ್ಕೆ ಹೋಗ್ತಾನೆ, ಅವನಿಗೂ ಅನರ್ಥನೇ. ಈಗ ಸಂಶಯ ಪಡೋರಿಗೆ ಅನರ್ಥ ಆಗ್ತದೆ ಅನ್ನೋದಕ್ಕೆ ದೃಷ್ಟಾಂತ ಹೇಳೋದು ಅಂತಂದ್ರೆ, ಕುಮಾರಿಲ ಭಟ್ರು ಅಂತ ಇದ್ರು. ಅವರು ವೇದ ಒಪ್ಪುವವರು. ಬೌದ್ಧರು ವೇದ ಒಪ್ಪದೇ ಇರುವವರು. ವೇದವನ್ನ ಪ್ರಮಾಣ ಅಂತ ಅವರು ಒಪ್ಪೋದಿಲ್ಲ. ಅವರು ಆ ರೀತಿ ಶಾಸ್ತ್ರ ಬರೆದಿದ್ದಾರೆ, ವೇದ ಪ್ರಮಾಣ ಅಲ್ಲ ಅಂತ. ಕುಮಾರಿಲ ಭಟ್ರು ವೇದ ಪ್ರಮಾಣ ಅಂತ ಹೇಳುವವರು, ವೇದದ ಮೇಲೆ ಗೌರವ ಇರುವವರು. ಆದ್ರಿಂದ ಬೌದ್ಧರ ವಾದವನ್ನು ಖಂಡಿಸಬೇಕಾಯಿತು. ಅದಕ್ಕೆ ಅವರ ಶಾಸ್ತ್ರದಲ್ಲಿ ಏನೇನು ಯುಕ್ತಿ ಹೇಳಿದ್ದಾರೆ, ರಹಸ್ಯ, ಅದನ್ನೆಲ್ಲ ತಿಳ್ಕೊಂಡು ಉತ್ತರ ಕೊಡಬೇಕು. ಅದಕ್ಕೆ ಕುಮಾರಿಲ ಭಟ್ರು ಬೌದ್ಧರಂತೆ ವೇಷ ಹಾಕೊಂಡು ಒಬ್ಬ ಬೌದ್ಧ ಗುರುವಿನ ಮನೆಗೆ ಬರ್ತಾರೆ. ನನಗೆ ಬೌದ್ಧ ಶಾಸ್ತ್ರ ಹೇಳ್ಕೊಡ್ಬೇಕು ಅಂತ. ಇವನು ಬೌದ್ಧ ಅಂತಲೇ ತಿಳ್ಕೊಂಡು ಅವರು ಹೇಳ್ಕೊಟ್ರು. ಮಹಡಿ ಮೇಲೆ ಮಲಗಿದ್ದರಂತೆ ಗುರುಗಳು. ಇವರು ಕಾಲೊತ್ತಾ ಇದ್ದಾನೆ ಶಿಷ್ಯ. ಅವರು ವೇದ ನಿಂದೆ ಮಾಡಿ ವೇದ ಅಪ್ರಮಾಣ ಅಂತ ಪಾಠ ಹೇಳ್ತಿದ್ದಾರೆ. ಅದನ್ನು ಕೇಳ್ತಾ ಕೇಳ್ತಾ ಇವನಿಗೆ ದುಃಖ ಆಯಿತು. ಕುಮಾರಿಲ ಭಟ್ರಿಗೆ ದುಃಖ ಆಯಿತು. ಕಣ್ಣೀರು ಹಾಕಿದ್ರು. ಅದು ಅವರ ಪಾದದ ಮೇಲೆ ಬಿತ್ತು, ಬಿಸಿ ಕಣ್ಣೀರು ಬಿತ್ತು. ಕೂಡಲೇ ಅವರಿಗೆ ಅನುಮಾನ ಬಂತು, ಡೌಟ್ ಬಂತು. ಓ, ನಾನು ವೇದ ನಿಂದೆ ಮಾಡಿದ್ದಕ್ಕೆ ಇವನು ಅಳುತ್ತಾ ಇದ್ದಾನೆ ಅಂದ್ರೆ ಬೌದ್ಧ ಅಲ್ಲ ಇವನು. ಅದರಿಂದ ಇವನ ಮೋಸ ಮಾಡ್ಲಿಕ್ಕೆ ಬಂದಿದ್ದಾನೆ, ಇಲ್ಲಿ ನಮ್ಮ ತತ್ವ ರಹಸ್ಯ ತಿಳ್ಕೊಳ್ಳಿಕ್ಕೆ ಬಂದಿದ್ದಾನೆ, ಖಂಡಿಸ್ತಾನೆ, ಇವನನ್ನು ಕೊಂದು ಬಿಡಿ ಅಂತ ಆಜ್ಞೆ ಮಾಡಿದ್ರು. ಮಹಡಿ ಮೇಲಿಂದ ಇಳಿದು ಬಂದ್ರೆ ಹಿಡಿದು ಕೊಲ್ತಾರೆ ಅಂತ ಹೇಳಿ ಅವನ ಮೇಲಿನಿಂದ ಕೆಳಗಡೆ ಹಾರಿಬಿಟ್ಟ. ಹಾರುವಾಗ
ನಾನು ವೇದ ಪ್ರಮಾಣ ಅಂತ ಹೇಳುವವನು, ನನ್ನ ಮಾತು ಸರಿಯಾಗಿದ್ದರೆ, ನನ್ನ ಅನಿಸಿಕೆ ಸರಿಯಾಗಿದ್ದರೆ, ವೇದ ಪ್ರಮಾಣ ಆಗಿದ್ದರೆ ನನ್ನ ಜೀವ ಉಳಿಲಿ ಅಂತ ಹಾರಿದ. ಆದರೆ ಸ್ವಲ್ಪ ವೇದಾಹ ಪ್ರಮಾಣಂ ಚೇತ್, ವೇದ ಪ್ರಮಾಣವಾಗಿದ್ದರೆ ನಾನು ಬದುಕಬೇಕು ಅಂತ ಸ್ವಲ್ಪ ಸಂಶಯ ಪಟ್ಟು ಹೇಳಿದ, ಹಾರಿದ. ಸಂಶಯನೂ ಪಟ್ಟ, ಪ್ರಮಾಣ ಆಗಿದ್ದರೆ ಬದುಕ್ತೇನೆ, ಇಲ್ದಿದ್ದರೆ ಇಲ್ಲ ಅಂತ ಹಾರಿದಾಗ ಬದುಕಿದ. ಆದರೆ ಅಲ್ಲೊಂದು ಗೂಟ ಇತ್ತಂತೆ, ಆ ಗೂಟ ಕಣ್ಣಿಗೆ ಬಡಿದು ಕಣ್ಣು ಹೋಯ್ತು. ಕುಮಾರಲಿ ಭಟ್ರಿ ಕಣ್ಣೇ ಹೋಯ್ತು. ಯಾಕೆ? ಸಂಶಯ ಪಟ್ಟದ್ರಿಂದ. ವೇದ ಪ್ರಮಾಣನೇ ಅಂತ ನಿಶ್ಚಯವಾಗಿ ಹೇಳಿದ್ರೆ ಆಗ್ತಿತ್ತು, ವೇದ ಪ್ರಮಾಣ ಆಗಿದ್ದರೆ ಅಂತ ಸಂಶಯ ವ್ಯಕ್ತಪಡಿಸಿ ಹಾರಿದ್ರು. ಅದಕ್ಕೆ ಅನರ್ಥ ಆಯ್ತು, ಸ್ವಲ್ಪ ಅನರ್ಥ ಆಯ್ತು. ಬದುಕಿದ್ರು, ಸಂಶಯ ಪಟ್ಟದ್ರಿಂದ ಅನರ್ಥ ಆಯ್ತು. ಶ್ರದ್ಧೆನೂ ಬೇಕು. ಶ್ರದ್ಧೆ ಇಲ್ಲದೆ ನಚಿಕೇತನ ತಂದೆ ಗೋದಾನ ಮಾಡಿದ್ರಂತೆ, ಶ್ರದ್ಧೆ ಇಲ್ಲದೆ ಕಾಟಾಚಾರಕ್ಕೆ ಬಡಕಲ ಹಸುಗಳನ್ನು ದಾನ ಮಾಡಿದ್ರು. ಶ್ರದ್ಧೆ ಇದ್ದಿಲ್ಲ, ಎಲ್ಲ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಹುಲ್ಲು ತಿನ್ಲಿಕ್ಕೆ ಬರೋದಿಲ್ಲ, ಅಂಥ ಸಾಯ್ಲಿಕ್ಕಾಗಿದ್ದಾವೆ, ಅಂಥ ಗೋವುಗಳನ್ನು ದಾನ ಮಾಡ್ತಿದ್ದ. ಹಾಲಂತೂ ಕೊಡೋ ಪ್ರಶ್ನೆನೇ ಇಲ್ಲ. ಆವಾಗ ಮಗ ನಚಿಕೇತ ತಡದ್ನಂತೆ, ಅವನಿಗೆ ಶ್ರದ್ಧೆ ಬಂತು, ಇವರು ಅಶ್ರದ್ಧೆಯಿಂದ ಮಾಡ್ತಿದ್ದಾರೆ ದಾನ, ಇದು ತಪ್ಪು ಅಂತ ತಡೆದ. ಆಮೇಲೆ ಇವರಿಗೆ ಸಿಟ್ಟು ಬಂತು ತಂದೆಗೆ, ನೀನು ಯಮಲೋಕಕ್ಕೆ ಹೋಗುವಂತಾನೆ, ಅದೆಲ್ಲ ಸರಿ, ಬೇರೆ ಕಥೆ. ಆದರೆ ಶ್ರದ್ಧೆ ಇಲ್ಲದೆ ದಾನ ಮಾಡಿದ್ರಿಂದ, ಗೋದಾನ ಮಾಡಿದ್ರಿಂದ ಮಗ ಪ್ರತಿಭಟನೆ ಮಾಡಿದ, ಇಂಥ ದಾನ ಮಾಡಕೂಡುದು ಅಂತ. ಹಾಗಾಗಿ ಶ್ರದ್ಧೆ ಬೇಕು, ನಿಷ್ಠೆ ಬೇಕು. ಯುಕ್ತಿ ಹೇಳಿದ್ರೂ ನಿಶ್ಚಯ ಮಾಡ್ಕೊಳ್ಳದೇನೆ ಸಂಶಯ ಪಟ್ರೆ ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಜ್ಞಾನಿಯಾಗಿದ್ದಾನೆ, ಅವನಿಗೆ ಹೆಚ್ಚು ಪಾಪ. ಜ್ಞಾನ ಸಂಪಾದನೆ ಮಾಡದೆ ಅಜ್ಞಾನಿಯಾಗಿದ್ದರೆ ಅವನಿಗೆ ಪಾಪ ಜಾಸ್ತಿನೇ ಬರ್ತದೆ. ಯಾಕೆ ಅಂದರೆ ಜ್ಞಾನ ಪಡೆದಿಲ್ಲ ಅನ್ನೋದು ಒಂದು, ಪಾಪ ಮಾಡಿದ್ದಾನೆ ಅನ್ನೋದು ಒಂದು, ಎರಡೆರಡು ತಪ್ಪಾಗ್ತದೆ. ಈಗೊಬ್ಬ ಅನಕ್ಷರಸ್ಥ, ವಯಸ್ಸಾದವನು, ಓದ್ಲಿಕ್ಕೆ ಬರೋದಿಲ್ಲ, ಅವನೊಂದು ಕಡೆ ಏನೋ ಮೂತ್ರ ವಿಸರ್ಜನೆ ಮಾಡಿದ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಯಾರು ಏನೋ ಮಾಡಬಾರ್ದು ಅಂತ. ಅದ್ರ ಕೆಳಗೆ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡಿದ. ಪೊಲೀಸರು ಹಿಡಿದ್ರು, ಅವನಿಗೆ ಶಿಕ್ಷೆ ಕೊಟ್ಟರು, ನೀನು ಇಂಥ ಜಾಗದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಿ ಅಂತ. ಅವನಂದ, ನನಗೆ ಗೊತ್ತಿಲ್ಲ, ಬೋರ್ಡ್ ಹಾಕಿದೆಯಲ್ಲ ಅಂದರೆ, ನಂಗೆ ಓದ್ಲಿಕ್ಕೆ ಬರಲಿಲ್ಲ ಅಂದ. ಅದು ಒಂದು ತಪ್ಪೆ. ಬೋರ್ಡ್ ಓದ್ಲಿಕ್ಕೆ ಬರಲಿಲ್ಲ ಅನ್ನೋದು ತಪ್ಪು, ಅಕ್ಷರ ಕಲಿಯದೇ ಇದ್ದದ್ದು ಒಂದು ತಪ್ಪು, ಅಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದೊಂದು ತಪ್ಪು. ಅದೇ ಒಂದು ಮಗು ಮಾಡಿದರೆ ಅದು ಅಜ್ಞಾನಿ ಅಂತ ಅನ್ನೋದಿಲ್ಲ. ಅದನ್ನು ಕಲಿಯಬಹುದಾದವನು ಕಲಿಯದೇನೆ, ಜ್ಞಾನ ಸಂಪಾದನೆ ಮಾಡದೇನೆ ಅಜ್ಞಾನದ ಮೂಲಕವಾಗಿ ತಪ್ಪು ನಡೀತದೆ. ಆಗ ತಪ್ಪಿಗೊಂದು ಶಿಕ್ಷೆ, ಅಜ್ಞಾನಕ್ಕೊಂದು ಶಿಕ್ಷೆ ಆಗ್ತದೆ. ಆದ್ದರಿಂದ ಅಜ್ಞಾನ, ಅಶ್ರದ್ಧೆ ಮತ್ತು ಸಂಶಯ ಇದು ಒಳ್ಳೆಯದಲ್ಲ. ನಿಶ್ಚಯ ಮಾಡ್ಕೋಬೇಕು, ನಿಶ್ಚಯಾತ್ಮಕವಾದ ಜ್ಞಾನ ಪಡಿಬೇಕು. ಆ ಜ್ಞಾನಕ್ಕೆ ಕರ್ಮ ಬೇಕೇ ಬೇಕು. ಆದ್ದರಿಂದ ಜ್ಞಾನಾಶಿನ, ಜ್ಞಾನ ಖಡ್ಗ ಇದ್ದ ಹಾಗೆ, ಜ್ಞಾನವೆಂಬ ಖಡ್ಗದಿಂದ ಸಂಶಯವನ್ನ ನಾಶಪಡಿಸಿ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಕರ್ಮ ಮಾಡಬೇಕು. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಗ ಕರ್ಮಗಳು ಅವನಿಗೆ ಬಂಧಕವಾಗುವುದಿಲ್ಲ. ಇಂಥ ಕರ್ಮ ನೀನು ಮಾಡು ಅಂತ ಇಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ.